ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧುವಣ್ಣು ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇವತ್ತು ನೋಡಿ ಎಲ್ಲ ಚೆಂಡು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದೀಪಾವಳಿಗೆ ಒಳ್ಳೆ ಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆಂಡು ಹೂವು ಇದೆ, ರುದ್ರಾಕ್ಷಿ ಹೂವು ಇದೆ ನೋಡಿ ಫ್ರೆಂಡ್ಸ್. ಒಳ್ಳೆ ತೋಟದಲ್ಲಿ ಅದೇ ಟೆರಾಸ್ ಮೇಲೆ ನಾವು ಇಷ್ಟೊಂದು ಹೂವು ಬೆಳೆದು ನಾವೇ ಮಾಲೆ ಮಾಡಿದ್ರೆ ಅದರ ಸಂತೋಷವೇ ಬೇರೆ ಅಲ್ವಾ ಫ್ರೆಂಡ್ಸ್. ನೋಡಿ ಎಷ್ಟು ಬಂದಿದೆ. ಎಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಮೊಗ್ಗುಗಳಿದೆಯಲ್ಲ, ಈ ಮೊಗ್ಗು ನೋಡಿ ಮತ್ತೆ ಇನ್ನೊಂದು 8 ದಿನಕ್ಕೆ ಮತ್ತೆ ಬಂದ್ಬಿಡುತ್ತೆ. ಎಲ್ಲ ಬಂದಿದೆ ಈ ಮೊಗ್ಗುಗಳೆಲ್ಲ, ಇನ್ನು 2-3 ದಿನಕ್ಕೆ ಇದೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್. ಹಬ್ಬ ಅಲ್ವಾ, ಹಾಗಾಗಿ ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ಬೀನ್ಸ್ ಹಾರ್ವೆಸ್ಟ್ ಇದೆ, ಟೊಮೊಟೊ ಹಾರ್ವೆಸ್ಟ್ ಇದೆ, ಎಲ್ಲ ಹಾರ್ವೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಹಬ್ಬಕ್ಕೆ ನಮ್ಮದೇ ಬೀನ್ಸು, ಬದನೆಕಾಯಿ ಎಲ್ಲ ಪಲ್ಯ ಮಾಡೋಣ ಅಂತ ಫ್ರೆಂಡ್ಸ್. ಈ ಕಡೆಯಿಂದ ಬಂದು ಈ ಕಡೆ ಇದರಲ್ಲೆಲ್ಲ ಇದ್ರ ಮಧ್ಯದಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಈ ಕಡೆಯಿಂದ ನೋಡಿ, ಈ ಕಡೆ ಎಲ್ಲ ಬಂದ್ಬಿಟ್ಟಿದೆ. ಚೆನ್ನಾಗಿ ಒಣಗಿದೆ ಇದು ನೋಡಿ, ಬೀಜಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಬ್ಲ್ಯಾಕ್ ಆಗಿರುತ್ತಲ್ವ, ಇದು ಹಾಕ್ಬಿಟ್ರೆ ಆರಾಮಾಗಿ ಸಸಿಗಳು ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದ್ರೆ ಈ ಥರ ಒಣಗಬೇಕು, ಗಿಡದಲ್ಲೇ ಈ ಥರ ಒಣಗಿದರೆ ನಾನೇನು ಮಾಡ್ತೀನಿ, ಸುಮ್ಮನೆ ಈ ಥರ ಪಾಟಲ್ಲಿ ಹಾಕ್ಬಿಡ್ತೀನಿ. ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಣ್ಣು ಹಿಂಗೆ ಸ್ವಲ್ಪ ಕೆದಕ್ಬಿಟ್ರೆ ಅದರಲ್ಲೇ ಉಟ್ಕೊಂಡ್ಬಿಡುತ್ತೆ, ಅದೇ ಬಂದ್ಬಿಡುತ್ತೆ ನೋಡಿ. ಇದೇ ಒಂದು ಗಿಡದಲ್ಲೇ ಒಣಗಿದೆ. ನಾನು ಹಬ್ಬಕ್ಕಂತ ಕೀಳಲಿಲ್ಲ, ಇರಲಿ ಅಂತ ನೋಡಿ ಎಲ್ಲ ಬೀಜ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇದು ಒಂದು ಚಿಕ್ಕ ದಿಂಡು ಮಾಡೋಣ, ಅದು ಬಾಗಿಲಿಗೆ ಹಾರ ಮಾಡೋಣ. ಇದು ಲಕ್ಷ್ಮಿಗೆ ಚಿಕ್ಕ ದಿಂಡು ಮಾಡೋಣ ಫ್ರೆಂಡ್ಸ್. ಇದರಲ್ಲಿ ಕಲರು ಇನ್ನೂ ಒಂದು ಕಲರ್ ನೋಡಿ ಫ್ರೆಂಡ್ಸ್, ಒಳ್ಳೆ ಕಲರ್ ಸಿಕ್ಕಿದೆ ನನಗೆ. ನೋಡಿದ್ರೆ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಚಿಕ್ಕದಿದೆ, ನೋಡಿ ಫ್ಯಾಷನ್ ಫ್ಲವರ್ ಥರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಬ್ಲ್ಯಾಕ್ ರೋಸ್ ಅಂತ ಬಂದಿದೆ. ನಾನು ಈ ಮಧ್ಯದಲ್ಲಿ ನೋಡೇ ಇಲ್ಲ ನಾನು ಫ್ರೆಂಡ್ಸ್. ನೋಡಿ ಬ್ಲ್ಯಾಕ್ ರೋಸ್ ನೋಡಿ ಫ್ರೆಂಡ್ಸ್, ಪಕ್ಕದಲ್ಲೂ ಒಂದು ಮೊಗ್ಗಿದೆ ನೋಡಿ, ಬ್ಲ್ಯಾಕ್ ರೋಸ್. ಇದ್ರ ಮಧ್ಯದಲ್ಲಿ ಬಂದಿದೆ, ನಾನು ನೋಡಿಲ್ಲ.
ಸಿಂಪಲ್ಲು. ಎಲ್ಲ ಸೇವಂತಿಗೆ ಹಾರ್ವೆಸ್ಟ್ ಆಯಿತು. ಈಗ ನೋಡಿ ರೋಸ್ ಹಾರ್ವೆಸ್ಟ್. ವೈಟ್ ರೋಸ್ ಕೆಳಗಡೆ ಇನ್ನೊಂದು 4 ಇದೆ ಗ್ರೌಂಡಲ್ಲಿ. 4 ರೋಸ್ ಸಿಕ್ಕಿದೆ. ಹಬ್ಬದ ಹಾರ್ವೆಸ್ಟ್. ನೋಡಿ ಫ್ರೆಂಡ್ಸ್, ಗಂಚಲು ಹೇಗಿದೆ. ಇದೆಲ್ಲ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಪಾಟ್ ಮಿಕ್ಸಿಂಗ್ ಫ್ರೆಂಡ್ಸ್. ನಾನು ಹಾಕೋ ಮಣ್ಣು ಮಿಕ್ಸಿಂಗ್ ಇಷ್ಟು ಚಿಕ್ಕದ್ರಲ್ಲೇ ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನೋಡಿ ಫ್ರೆಂಡ್ಸ್, ಈ ಬಾಟ್ಲಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ. ಅದು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಿಕ್ಸ್ ಮಾಡೋದು ಅಂತ. ಈ ಜಿನಿಯಾ, ಚೆಂಡು ಹೂವು, ಮಾರಿಗೋಲ್ಡ್ ಅಂತೀವಲ್ಲ ಅದು, ಈ ರುದ್ರಾಕ್ಷಿ, ಇದೆಲ್ಲ ನಾವು ನಮ್ಮದೇ ತೋಟದಿಂದ ಬೀಜ ಮಾಡಿ ಈಸಿಯಾಗಿ ಬೆಳಿಬೋದು ಫ್ರೆಂಡ್ಸ್. ಈಸಿಯಾಗಿ ಬೆಳಿಬೋದು. ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತು ಮುಗ್ಗಿರೋದೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದಿದೆ ಚಿಕ್ಕದು. ಅಲ್ಲೇ ಬಂದಿರುತ್ತದೆ. ಅದು ಈಸಿ ಮೇಂಟೆನೆನ್ಸ್ ರುದ್ರಾಕ್ಷಿ ಗಿಡ. ಮದು ಇಲ್ಲಿ ಚೆರಿ ಟೊಮೊಟೊ ನೋಡಿ ಎಷ್ಟೊಂದು ಬಂದಿದೆ ಚೆರಿ. ಇಲ್ಲಿ ಹಲೋ ಫ್ರೆಂಡ್ಸ್, ನೋಡಿರಿ ಚೆರಿ ಟೊಮೊಟೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಎಲೆ ಅಡ್ಡ ಆಗಿದೆ ಅದಕ್ಕೆ ಫ್ರೆಂಡ್ಸ್. ನೋಡಿದ್ರೆ ಚೆರಿ ಇದರಲ್ಲೇ ಕಟ್ ಮಾಡಿಬಿಡೋಣ. ಸೈಡಿಗೆ ಬೇರೆ ತರ್ತೀನಿ ಪುಟ್ಟಿ. ಫ್ರೆಂಡ್ಸ್ ನೋಡಿ ಚೆರಿ ಟೊಮೊಟೊ ಪುಟ್ಟಿ. ಫಸ್ಟ್ ಹಾರ್ವೆಸ್ಟ್ ಫ್ರೆಂಡ್ಸ್. ಇದು ಹೇಗೆ ಕಟ್ ಮಾಡೋದು? ಗೊಂಚಲು ಎಲ್ಲಿದೆ? ಗೊಂಚಲು ಎಲ್ಲಿದೆ? ವಾವ್, ಇಲ್ಲಿದೆ. ಆಹಾ, ದ್ರಾಕ್ಷಿ ಗೊಂಚಲು ಥರ ಇದೆ ನೋಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆಹಾ, ದ್ರಾಕ್ಷಿ ಗೊಂಚಲು. ಫ್ರೆಂಡ್ಸ್ ಫಸ್ಟ್ ಆ ಶೇಪು, ಆ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮಕ್ಕಳಿಗಂತೂ ಇದನ್ನು ನೋಡಿದ್ರೇ ಖುಷಿ ಆಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ನಮ್ಮದನೇ ಚಿಕ್ಕ ಮಗು. ಇಲ್ಲಿ ಟೊಮೊಟೊ ಇದೆ. ಟೊಮೊಟೊ ಹಾರ್ವೆಸ್ಟ್ ಮಾಡೋಣ ಫ್ರೆಂಡ್ಸ್. ಮತ್ತು ಟೊಮೊಟೊ ಇದು 2 ಡೇಸ್ಗೆ ಮತ್ತೆ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ ನಾನು 3 ದಿನ ಆಯಿತು ಹಾರ್ವೆಸ್ಟ್ ಮಾಡಿ, ಮತ್ತೆ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. 3 ಡೇಸಿಗೆ ಬಂದುಬಿಡುತ್ತೆ ಇದು. ಅದು ಇಲ್ಲೇನ ವಾವ್, ಏನು ಗೊಂಚಲು ನೋಡಿ. ವಾವ್ ಫ್ರೆಂಡ್ಸ್ ನೋಡಿ, ಅದು ಈ ಕಡೆ ನೋಡಿ ಫ್ರೆಂಡ್ಸ್. ಈ ಗೊಂಚಲು ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಕಲರ್ ನೋಡಿ, ಶೇಪ್ ನೋಡಿ. ಇದು ಹುಳಿ ಟೊಮೊಟೊ ನೋಡಿ, ಶೇಪ್ ನೋಡಿ ಸರಿಯಾಗಿ ಇದೆ. ಇದೊಂದು ಚಿಕ್ಕ
ಇದು 3 ಡೇಸ್ ಆಯಿತು. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಟೊಮೊಟೊ ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಈ ಶೇಪ್ ನೋಡಿ ಎಷ್ಟು ದೊಡ್ಡ ಟೊಮೊಟೊ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಒಳ್ಳೆ ನಮ್ಮ ತೋಟದಲ್ಲಿ ಬಂದಂಗೆ ಬಂದಿದೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ಈ ಶೇಪ್ ನೋಡಿ, ಈ ಶೇಪ್ ನೋಡಿ ಫ್ರೆಂಡ್ಸ್. ನನಗೆಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಟೆರಾಸಲ್ಲಿ ಇಷ್ಟು ನಾವು ಫ್ರೆಂಡ್ಸ್, ಇದೇನು ಗೊತ್ತಾ, ವೆಲ್ವೆಟ್ ಫ್ಲವರ್ ಅಂತಾರೆ ಫ್ರೆಂಡ್ಸ್ ಇದಕ್ಕೆ. ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಇದನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ. ಈಗ ಮಂಚು ಪತ್ರೆ ಇದನ್ನು ಹಾರ್ವೆಸ್ಟ್ ಮಾಡಿ ಅದನ್ನ ಮಧ್ಯಕ್ಕೆ ಹಾಕಿ ಕಟ್ಟಿದರೆ ಹಾರ ತುಂಬ ಚೆನ್ನಾಗಾಗುತ್ತೆ. ಇದೆರಡನ್ನೂ ಮಾಡ್ತೀನಿ. ಎಷ್ಟು ಬದನೆಕಾಯಿ ಇದೆ, ಇದೆಲ್ಲ ಅವತ್ತಿಗೆ ಒಂದೆರಡು ಬಂದಿದ್ದಾನೆ ಫ್ರೆಂಡ್ಸ್. ಎಳೆದೇನೆ ಚಂದ ಬಂತರೂ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ನಾನು 15 ಡೇಸ್ಗೆ ಒಂದು ಸರಿ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ಆದರೆ ನೋಡಿ ಹುಳ ಹೆಂಗೆ ಕಚ್ಚಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಹುಳುಗಳು ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ಇದನ್ನು ಕಿತ್ಬಿಡ್ಬೇಕು ಫ್ರೆಂಡ್ಸ್. ಮತ್ತು ಅದು ಪಕ್ಕದಲ್ಲಿ ನೋಡಿ ಹುಳ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಮೇಲೆ ಇದೆಯಾ ಒಳಗಡೆ ಇದೆಯಾ ನೋಡಿಬಿಟ್ಟು ಆಮೇಲೆ ಇದನ್ನು ಮಾಡೋಣ ಫ್ರೆಂಡ್ಸ್. ನೋಡಿ ಬೆಂಡೆಕಾಯಿ ಇಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಫ್ರೆಂಡ್ಸ್. ಅದು ಹೇಗೆ ಗೊತ್ತಾ, 2 ದಿನಕ್ಕೆ ಬಲ್ತು ಫ್ರೆಂಡ್ಸ್. 1 ದಿನ 2 ದಿನ ಅಷ್ಟೇ. ಇಲ್ಲಿ ನೋಡಿ ಇಷ್ಟು ಚಿಕ್ಕದು, ಇಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಇದು ಅಷ್ಟೇ, 1 ದಿನ ಬಲ್ತೋಗ್ಬಿಡುತ್ತೆ. ಫ್ರೆಂಡ್ಸ್ ಬೀನ್ಸ್ ಮಧ್ಯದಲ್ಲಿ ಸ್ವಲ್ಪ ಇಲ್ಲಿ ಕಾಣೋದೇ ಇಲ್ಲ. ಇಲ್ಲಿ ಒಂದು ಫ್ರೆಂಡ್ಸ್, ಅಲ್ಲಿ ಎಲ್ಲೆಲ್ಲಿ ಅವು ಬಂದಿರ್ತೇವಂತ ಹೇಳೋದೇ ಗೊತ್ತೇ ಆಗಲ್ಲ ನೋಡಿ. ಇಲ್ಲಿ ಒಂದೆರಡು ಮತ್ತು ಇದು ಚಿಕ್ಕಡಿಕಾಯಿ ಇದೆ ಅದು ಅಲ್ಲಿ ನೋಡಿ ಫ್ರೆಂಡ್ಸ್. ಹಿತ್ಲವರೆ ಚಿಕ್ಕಡಿ ಅಂತೀವಿ. ಇಷ್ಟು ಚಿಕ್ಕ ಬಳ್ಳಿಯಲ್ಲಿ ಫ್ರೆಂಡ್ಸ್, ಮಂಚು ಪತ್ರೆ ಎಲ್ಲ ಒಂದು ಸ್ವಲ್ಪ ನಾನು ಆರದೊಳಗೆ ಹಾಕಲಿಕ್ಕೆ ಇದೊಂದು ಸ್ವಲ್ಪ ಕೀಳ್ತೀನಿ ಫ್ರೆಂಡ್ಸ್. ಈ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಕೀಳ್ತಾ ಇದ್ರೇ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಮನೆಯಲ್ಲಿ ಇದ್ರೇ ಇದು ಮನೆಯಲ್ಲಿ ವಾಸನೆ ಘಮ್ ಅಂತ ಇರುತ್ತೆ. ಗಿಡಗಳಿಗೆ ನೀರು ಹಾಕ್ತಾ ಈಗ ಸ್ವಲ್ಪ ತಾಕಿದರೆ ಸಾಕು,
ಘಮ್ ಅಂತ ಇರುತ್ತೆ ಫ್ರೆಂಡ್ಸ್. ಈ ಗಾರ್ಡನ್ನಲ್ಲಿ ಟೆರಾಸಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್. ಈ ಡಬ್ಬಿ ನೋಡಿ, ಅದು ತೋರಿಸಿ ನೋಡಿ ಫ್ರೆಂಡ್ಸ್, ಇಷ್ಟೇ ಅದು ಚಿಕ್ಕ ಪಾಟಲ್ಲೇ ಇದೆ ನೋಡಿ. ಆದರೆ ನಾನು ಹಾಕೋ ಮ್ಯಾನ್ಯೂರಿಂದ ಅದು ಅಷ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ಸೇರಿಸ್ಬಿಟ್ಟು ಒಳ್ಳೆ ಹಾರ ಮಾಡೋಣ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆಗೆ. ಫ್ರೆಂಡ್ಸ್ ಈ ಸರಿ ನಾನೆಲ್ಲ ಸ್ವಲ್ಪ ಹಾರ್ವೆಸ್ಟ್ ಜಾಸ್ತಿ ಮಾಡಿದ್ರೆ ಇನ್ನು ಸ್ವಲ್ಪ ಅದು ನಾವೆಷ್ಟು ಕೀಳ್ತೀವೋ ಅಷ್ಟು ಚಿಗುರುತ್ತೆ ಫ್ರೆಂಡ್ಸ್. ಚಿಕ್ಕ ಏನಪ್ಪ ಬೋಳ್ಬೋಳಾಯ್ತು ಗಿಡ ಅನಿಸುತ್ತೆ. ಆಮೇಲೆ ಇನ್ನು 20 ಡೇಸ್ 15 ಡೇಸಿಗೆಲ್ಲ ಫುಲ್ಲು ಕವರ್ ಆಗಿಬಿಡುತ್ತೆ. ದೀಪಾವಳಿ ಹಬ್ಬಕ್ಕೆ ನಮಗೆ ಒಳ್ಳೆ ಹೂಗಳು. ಕೃಷ್ಣ ಕಮಲನ 3 ದಿನದಿಂದ ಹಂಗೆ ಸೇರಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಒಂದು ಮಾಲೆ ಮಾಡೋಣ ಅಂತ. ಹಲೋ ಫ್ರೆಂಡ್ಸ್, ಇವತ್ತಿನ ಹಾರ್ವೆಸ್ಟ್ ಹೇಗಿದೆ ಫ್ರೆಂಡ್ಸ್? ನಿಮಗೆ ಇಷ್ಟ ಆಯಿತಾ? ನೋಡಿ ಎಷ್ಟು ಹೂಗಳು ನಮ್ಮ ಗಾರ್ಡನ್ನಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ.